ಮುಂದಿನ ಅಪ್ಡೇಟ್ಸ್ಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ ಡಿಕೆ ಸಿಎಂ ಆಗ್ತಾರಾ, ರಾಹುಲ್ ಗಾಂಧಿ ಅದಕ್ಕೆ ಒಪ್ಪಿಕೊಳ್ತಾರಾ, ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರಾ? ಡಿಕೆ ಡೆಲ್ಲಿ ಭೇಟಿ ಬೆನ್ನಲ್ಲೇ ನಾನಾ ಚರ್ಚೆಗಳು ಗರಿಗೆದರಿದೆ. ಡಿಕೆ ಏನೇ ಅಂದರೂ ರಾಜಕೀಯ ಪಡಸಾಲೆಯಲ್ಲಿ ಮಾತ್ರ ಬೇರೆಯೇ ಚರ್ಚೆ. ಡಿಕೆ ಏನು ಬೇಕಾದರೂ ಹೇಳ್ಬೋದು, ನಾನು ಸುಮ್ಮನೆ ಡೆಲ್ಲಿಗೆ ಹೋಗಿ ಬಂದೆ ಅಂತ. ಆಗಾಗ ಕೇಳಿ ಬರುತ್ತಿರುವ ಡಿಕೆ ಸಿಎಂ ಕೂಗಿನ ರಹಸ್ಯ ಏನು? ಡಿಕೆಗೆ ಯಾಕೆ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸು? ಹಾಗಾದರೆ ಡಿಕೆ ಪ್ಲಸ್ ಏನು ಮೈನಸ್ ಏನು? ಡಿಕೆ ಸಿಎಂ ಆಗಬೇಕು ಅಂದರೆ ಯಾಕಾಗಬೇಕು? ಕಾರಣ ಬೇಕಲ್ಲ. ಸುಮ್ಮನೆ 6-7 ಬಾರಿ ಶಾಸಕರಾದರು ಅನ್ನೋ ಕಾರಣಕ್ಕೆ ಸಿಎಂ ಆಗೋದಕ್ಕೆ ಸಾಧ್ಯನಾ? 3-4 ಬಾರಿ ಕೆಪಿಸಿಸಿ ಅಧ್ಯಕ್ಷರಾದರು ಅನ್ನೋ ಕಾರಣಕ್ಕೆ ಸಿಎಂ ಆಗಬಹುದಾ? ನಗರಾಭಿವೃದ್ಧಿ ಸಚಿವ ಅನ್ನೋ ಕಾರಣಕ್ಕೆ ಸಿಎಂ ಆಗಬಹುದಾ? ಜಲಸಂಪನ್ಮೂಲ ಸಚಿವ ಅನ್ನೋ ಕಾರಣಕ್ಕೆ ಸಿಎಂ ಆಗಬಹುದಾ? ಸರಿ, DCMA ಆದರೂ ಅನ್ನೋ ಕಾರಣಕ್ಕೆ ಸಿಎಂ ಆಗಬಹುದೇನ್ರಿ? ಹಾಗಾದರೆ ಡಿಕೆ ಗಿರುವಂತಹ ಪ್ಲಸ್ ಏನು ಮೈನಸ್ ಏನು? ಡಿಕೆ ಯಾಕೆ ಸಿಎಂ ಆಗಬೇಕು? ಇಕ್ಬಾಲ್ ಹೇಳ್ತಾರೆ, ರಾಮನಗರದ ಶಾಸಕರು, ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿಗಾಗಿ ದುಡಿದವರು, ಕಾಂಗ್ರೆಸ್ ಪಕ್ಷಕ್ಕಾಗಿ ಮಿಡಿದವರು, ಕಾಂಗ್ರೆಸ್ಸಿಗಾಗಿಯೇ ಬದುಕುಳಿದವರು. ಒಂದು ಬಾರಿ ಸಿಎಂ ಆಗ ಅವಕಾಶ ಯಾಕೆ ಕೊಡಬಾರ್ದು ಅಂತ. ಕುಣಗಲ್ ಶಾಸಕರು ಹೇಳ್ತಾರೆ, ಡಿಕೆ ಶಿವಕುಮಾರ್ರಂತಹ ಸಮರ್ಥ ನಾಯಕನಿಗೆ ರಾಜ್ಯವನ್ನು ಆಳುವ ನೈತಿಕತೆ ಮತ್ತು ಸಾಮರ್ಥ್ಯ ಇದೆ ಅಂತ. ಶರತ್ ಬಚ್ಚೇಗೌಡ ಹೇಳ್ತಾರೆ, ಡಿಕೆ ಸಾಹೇಬ್ರು ಒಕ್ಕಲಿಗ ಸಮುದಾಯದ ಏಕಮಾತ್ರ ಪರಮೋಚ್ಚ ನಾಯಕ, ರಾಜ್ಯವನ್ನು ಆಳುವ ಎಲ್ಲ ಯೋಗ್ಯತೆ ಅವರಿಗಿದೆ. ಶಿವರಾಮೇಗೌಡರು ಇತ್ತೀಚೆಗೆ ವಿವಾದದಿಂದ ಹೊರಗೆ ಬಂದ ನಂತರ ಅವರು ಕೂಡ ಡಿಕೆ ಪರ ಬ್ಯಾಟ್ ಬೀಸಿದ್ರು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು ನಿರ್ಧಾರ ಆಗಬೇಕಾಗಿರೋದು ರಾಮನಗರದಲ್ಲ, ಕುಣಿಗಲಿನ ರೆಸ್ಟೋರೆಂಟಿನ ಬಾಲ್ಕನಿಯಲ್ಲ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ನಿರ್ಧಾರ ಆಗಬೇಕಾಗಿರೋದು ಡೆಲ್ಲಿಯ AICC ಕಚೇರಿಯಲ್ಲೇ ಹೊರತು ಕುಣಗಲಲ್ಲೋ, ರಾಮನಗರದಲ್ಲೋ, ಈ ಕಡೆ ಹೊಸಕೋಟೆಯಲ್ಲೋ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.